ವೇತನ ಪರಿಷ್ಕರಣೆ ಆಗ್ರಹಿಸಿ ದಾಂಡೇಲಿ ಕಾರ್ಮಿಕ ಸಂಘಟನೆಯಿಂದ ಉಪವಾಸ ಸತ್ಯಾಗ್ರಹ 17ನೇ ನವೆಂಬರ್ 2025ರಂದು ಕನಿಷ್ಠ ವೇತನ ಪರಿಷ್ಕರಣೆಗಾಗಿ ಆಗ್ರಹಿಸಿ ದಾಂಡೇಲಿ ಕಾರ್ಮಿಕ ಸಂಘಟನೆಯಿಂದ ಉಪವಾಸ ಸತ್ಯಾಗ್ರಹ ಪ್ರಾರಂಭಿಸಲಾಯಿತು. ಸತ್ಯಾಗ್ರಹದಲ್ಲಿ ಕಾರ್ಮಿಕ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಗಳಾದ ರಾಜೇಶ್ ಸಾಬ್ ಕೆಸ್ನೂರ್, ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಅಧ್ಯಕ್ಷರಾದ ಫಿರೋಜ್ ಫಿರ್ಜಾದೆ, ಮಾಜಿ ನಗರಸಭಾ ಸದಸ್ಯರಾದ ರವಿ ಸುತ್ತ ಹಾಗೂ ಅನೇಕರು ಪಾಲ್ಗೊಂಡಿದ್ದರು. ಸ್ಥಳ ದಾಂಡೇಲಿ. ವರದಿ ಆಯಿಷಾ ಮುಕಾಶಿ. ಅಂತಿಮ ಅಧಿಸೂಚನೆಯನ್ನು ಹೊರಡಿಸಬೇಕಂತ ಹೇಳಿ ಒತ್ತಾಯಿಸಿ ನಾವು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೇವೆ. ತಮಗೆಲ್ಲ ಗೊತ್ತಿದೆ, ಕನಿಷ್ಠ ವೇತನ ಪರಿಷ್ಕರಣೆ 2017ರಲ್ಲಾಗಿತ್ತು. ಇವತ್ತು 2026 ನಡೀತಾ ಇದೆ. ಕಾರ್ಮಿಕ ಸಂಘಗಳ ಹೋರಾಟ ಮತ್ತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನಗಳ ಅನ್ವಯ ರಾಜ್ಯದಲ್ಲಿ 11 ಏಪ್ರಿಲ್ 2025ರಂದು ಕನಿಷ್ಠ ವೇತನ ಪರಿಷ್ಕರಣೆಯ ಕರಡು ಅಧಿಸೂಚನೆ ಜಾರಿಯಾಗಿದೆ. ಕರಡು ಅಧಿಸೂಚನೆ ಜಾರಿಯಾಗಿ 6 ತಿಂಗಳ ಸಮಯ ಕಳೆದರೂ ಅಂತಿಮ ಅಧಿಸೂಚನೆ ಜಾರಿಯಾಗಿಲ್ಲ. ಈ ಕರಡು ಅಧಿಸೂಚನೆಯನ್ನು ನೀವು ಗಮನಿಸಿದರೆ ನಿಮಗೆ ಗೊತ್ತಾಗ್ತದೆ. ಆ ಕರಡು ಅಧಿಸೂಚನೆಯಲ್ಲಿ ಕರಡು ಅಧಿಸೂಚನೆಯಲ್ಲಿ ಕನಿಷ್ಠ ವೇತನದ ದರಗಳನ್ನು ನಿಗದಿ ಮಾಡಿದ್ದಾರೆ. ಆ ದರಗಳನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನಗಳ ಅನ್ವಯ ಮಾಡಿದ್ದಾರೆ ಅಂಥೇಳಿ ಅದರಲ್ಲಿ ಬರೆದಿದ್ದಾರೆ. ಅದರ ಜೊತೆಗೆ ಈ ದರಗಳನ್ನು ಜಾರಿ ಮಾಡಲಿಕ್ಕೆ ರಾಜ್ಯ ಕಾನೂನು ಇಲಾಖೆಗೆ ಕೇಳಿದ್ದಾರೆ. ಏನಾದರೂ ಅಡೆತಡೆಗಳಿದೆ ಅಂಥೇಳಿ ರಾಜ್ಯ ಕಾನೂನು ಇಲಾಖೆ ಕೂಡ ಇದನ್ನು ಜಾರಿ ಮಾಡಲಿಕ್ಕೆ ಯಾವುದೇ ಅಡೆತಡೆಗಳು ಇಲ್ಲ ಅಂಥೇಳಿ ಹೇಳಿದೆ ಅಂಥೇಳಿ ಅದರಲ್ಲಿನೇ ಬರೆದಿದ್ದಾರೆ. ಆದರೆ ಇಷ್ಟೆಲ್ಲ ಅಂಶಗಳು ಆ ಕರಡು ಅಧಿಸೂಚನೆಯಲ್ಲಿ ಕಾರ್ಮಿಕರ ಪರವಾಗಿದ್ದರೂ ಕೂಡ ಇನ್ನೂವರೆಗೆ ಅಂತಿಮ ಅಧಿಸೂಚನೆ ಜಾರಿ ಮಾಡದೆ ಕಾರ್ಮಿಕರ ಜೊತೆ ಅನ್ಯಾಯ ಮಾಡ್ತಾ ಇದೆ ಸರ್ಕಾರ ಅಂಥೇಳಿ ನಾವು ಇವತ್ತು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಆ ಕಾರಣ ಆದಷ್ಟು ಬೇಗನೆ ಕನಿಷ್ಠ ವೇತನ ಪರಿಷ್ಕರಣೆಯ ಅಂತಿಮ ಅಧಿಸೂಚನೆಯನ್ನು ಜಾರಿ ಮಾಡಿ ರಾಜ್ಯದ ಬಡ ಕಾರ್ಮಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ಒತ್ತಾಯಿಸ್ತಾ ಇದ್ದೇವೆ. ಮತ್ತು ದಾಂಡೇಲಿಯಲ್ಲಿ ಸುಮಾರು 2,000 ಜನ ಕಂಪನಿಯಲ್ಲಿ ಈ ಕನಿಷ್ಠ ಅಧಿಸೂಚನೆಯನ್ನು ಪಡೆದುಕೊಂಡು ದುಡಿತಾ ಇದ್ದಾರೆ. ಹಾಗೆ ಹೊರಗಡೆ ಕೂಡ ಹೋಟೆಲ್ಗಳಲ್ಲಿ, ರಿಸಾರ್ಟ್ಗಳಲ್ಲಿ, ಕಾರ್ಪೆಂಟ್ರಿ ಉದ್ದಿಮೆಯಲ್ಲಿ, ಕನ್ಸ್ಟ್ರಕ್ಷನ್ ಉದ್ದಿಮೆಯಲ್ಲಿಯೂ ಕೂಡ ಸಾವಿರಾರು ಜನ ಈ ಕನಿಷ್ಠ ಅಧಿಸೂಚನೆ ಜಾರಿ ಆದರೆ ಅವರಿಗೆಲ್ಲ ಲಾಭ ಆಗ್ತಾ ಇದೆ. ಇವತ್ತು 543 ರೂಪಾಯಿ ಏನು ಸಿಗ್ತಾ ಇದೆ, ಇದರಲ್ಲಿ ಬದುಕು ಕಟ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ನಮಗೆಲ್ಲ ಗೊತ್ತಾಯಿದೆ ಎಷ್ಟು ಬೆಲೆ ಏರಿಕೆ ಆಗಿದೆ. 543 ರೂಪಾಯಲ್ಲಿ ಅವರ ಜೀವನ ನಡೀತಾ ಇಲ್ಲ. ಆದರೂ ಕೂಡ ನಮ್ಮ ಕಾರ್ಮಿಕರಿಗೆ ಇದು ಗೊತ್ತಾಗ್ತಾ ಇಲ್ಲ. ಅವರು ತಮ್ಮ ಹಕ್ಕುಗಳನ್ನು ಪಡ್ಕೊಳ್ಳಿಕ್ಕೆ ಮುಂದೆ ಬರ್ತಾ ಇಲ್ಲ ಅನ್ನೋದೇ ಇವತ್ತು ವಿಷಾದದ ಸಂಗತಿಯಾಗಿದೆ. ಯಾಕಂದರೆ ಸರ್ಕಾರ ನಮ್ಮದು, ನಾವು ಆಯ್ಕೆ ಮಾಡಿರ್ತೇವೆ. ಸರ್ಕಾರ ಜನಪರವಾದ ಕೆಲಸಗಳನ್ನು ಮಾಡಬೇಕು. 2017ರಿಂದ ಇಲ್ಲಿವರೆಗೆ ಅದು 2017ರ ಅಧಿಸೂಚನೆ ಮೇಲೆ 2026ರ ತನಕ ಅವರು ಕನಿಷ್ಠ ವೇತನ ಪರಿಷ್ಕರಣೆ ಮಾಡಿಲ್ಲ. ಮತ್ತು ಅದೇ 2017ನೇ ಅಧಿಸೂಚನೆಯ ಪ್ರಕಾರ ಇನ್ನೂವರೆಗೆ ಅವರು ವೇತನ ಪಡಿತಾ ಇದ್ದಾರೆ ಅಂದರೆ ಇದು ಎಷ್ಟು ಅನ್ಯಾಯಪೂರ್ಣ ಸಂಗತಿ ಅನ್ನೋದು ಸರ್ಕಾರ ಗಮನದಲ್ಲಿಟ್ಕೊಳ್ಬೇಕು. ಅದರ ಜೊತೆಗೆ ನಾವು ಕೂಡ ಏನು ಆ ವೇತನ ಪಡಿತಾ ಇದ್ದೇವೆ ನಾವು ಕೂಡ ಇದನ್ನು ತಿಳ್ಕೊಳ್ಬೇಕು. ಯಾಕಂದರೆ ಸರ್ಕಾರ ನಮ್ಮ ಪರವಾಗಿ ಕೆಲಸ ಮಾಡಬೇಕು, ಕಾನೂನಿನ ಪ್ರಕಾರ ಕೆಲಸ ಮಾಡಬೇಕು. ನಿಯಮದಂತೆ ಪ್ರತಿ 5 ವರ್ಷಗಳಿಗೊಮ್ಮೆ ಕನಿಷ್ಠ ವೇತನ ಪರಿಷ್ಕರಣೆ ಆಗಬೇಕು. ಅದರ ಪ್ರಕಾರ 2022-23ನೇ ಆರ್ಥಿಕ ವರ್ಷದಲ್ಲಿ ಕನಿಷ್ಠ ವೇತನ ಪರಿಷ್ಕರಣೆಯಾಗಿ ಜಾರಿ ಆಗಬೇಕಾಗಿತ್ತು. ಆದರೆ 26-25 ಮುಗಿತಾ ಬಂದರೂ ಇನ್ನೂವರೆಗೆ ಇದು ಜಾರಿಯಾಗಿಲ್ಲ. ಮತ್ತು ಈ ಡ್ರಾಫ್ಟ್ ನೋಟಿಫಿಕೇಷನ್ ಏನು ಮಾಡಿದ್ದಾರೆ ಇದನ್ನು ಅಂತಿಮ ಮಾಡಬೇಕಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಕಾರ್ಮಿಕರು ಬಹಳ ಕಷ್ಟದಿಂದ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೇವೆ, ಕಾರ್ಮಿಕರು ಒಂದು 5:30 ತನಕ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ. 5:30 ನಂತರ ಹೋಟೆಲ್ಗಳಲ್ಲಿ, ರೆಸಾರ್ಟ್ಗಳಲ್ಲಿ ಹೋಗಿ ಕೆಲಸ ಮಾಡಿ ತಮ್ಮ ಜೀವನವನ್ನು ಸಾಗಿಸುವಂಥ ಪರಿಸ್ಥಿತಿ ಇದೆ. ಭಾಳ ಕಷ್ಟದಲ್ಲಿ ಕಾರ್ಮಿಕರು ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಈ ಕಾರ್ಮಿಕರ ಕಷ್ಟವನ್ನು ಸರ್ಕಾರ ಅರ್ಥ ಮಾಡಿಕೊಂಡು ಇವತ್ತು ಆದಷ್ಟು ಬೇಗನೆ ಈ ಕನಿಷ್ಠ ವೇತನ ಪರಿಷ್ಕರಣೆ ಮಾಡಬೇಕಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಕಾರ್ಮಿಕರ ಬದುಕಿನ ಜೊತೆಗೆ ಚೆಲ್ಲಾಟ ಮಾಡೋದನ್ನು ಬಿಟ್ಟು ಆದಷ್ಟು ಬೇಗನೆ ಈ ನ್ಯಾಯಪೂರ್ಣ ಕ್ರಮವನ್ನು ಕೈಗೊಳ್ಳಬೇಕಂತ ಹೇಳಿ ಇವತ್ತು ನಾವು ಮಾನ್ಯ ಕಾರ್ಮಿಕ
ಇಲಾಖೆ ಕಚೇರಿ ಮುಂದೆ ಇದ್ದೇವೆ. ನಮಗೆ ಗೊತ್ತಿದೆ ಇದು ಮಾನ್ಯ ಕಾರ್ಮಿಕ ಮಂತ್ರಿಗಳು ಮಾಡಬೇಕಾಗಿರೋ ಕೆಲಸ ಅಂಥೇಳಿ. ಅದನ್ನು ಮಾನ್ಯ ಕಾರ್ಮಿಕ ಇಲಾಖೆಯವರು ಕಾರ್ಮಿಕ ಮಂತ್ರಿ ಹತ್ರ ಮುಟ್ಟಿಸ್ಬೇಕಂತ ಹೇಳಿ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೇವೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮನವಿಗಳನ್ನು ನಾವು ಮಾನ್ಯ ಕಾರ್ಮಿಕ ಇಲಾಖೆ ಮುಖಾಂತರ ಇವರಿಗೆ ಕಾರ್ಮಿಕ ಮಂತ್ರಿಗಳಿಗೂ ಕೊಟ್ಟಿದ್ದೇವೆ, ಮುಖ್ಯಮಂತ್ರಿಗಳಿಗೂ ಕೊಟ್ಟಿದ್ದೇವೆ. ಈ ನಮ್ಮ ಬೇಡಿಕೆ ಎಷ್ಟು ನ್ಯಾಯಪೂರ್ಣ ಇದೆ ಅಂಥೇಳಿ ಇನ್ನೂ ಉಳಿದ ಕಾರ್ಮಿಕರಿಗೆ ಇದು ಗೊತ್ತಾಗಿ ಅವರು ಕೂಡ ತಾವೇನು ಆಯ್ಕೆ ಮಾಡಿದ್ದಾರೆ ಆ ಸರ್ಕಾರ ಹತ್ರ ನಮಗೆ ನ್ಯಾಯ ಸಿಗಬೇಕು, ಅದನ್ನು ನ್ಯಾಯ ಕೊಡ್ರಿ ಅಂತ ಕೇಳಲಿಕ್ಕೆ ಧೈರ್ಯ ಬರಲಿ ಅಂಥೇಳಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ. ನಾವು ಈಗಾಗಲೇ ಮಾನ್ಯ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು ಇಲ್ಲಿ ಬಂದಿದ್ದಾರೆ. ಬಂದು ಇಲ್ಲಿ ನಮಗೆ ಹೇಳಿದ್ದಾರೆ ಇದು ಏನು ಯಾವ ಹಂತದಲ್ಲಿದೆ ಅಂಥೇಳಿ. ನಾವು ಅವರಿಗೆ ಒತ್ತಾಯ ಮಾಡ್ತಾ ಇದ್ದೇವೆ, ಅದನ್ನು ಬರವಣಿಗೆಯಲ್ಲಿ ಕೊಡ್ರಿ ಅಂಥೇಳಿ. ಅವರು ಕೊಡ್ತಾರೆ, ನೋಡುವ ಏನು ಮಾಡ್ತಾರೆ ಅಂಥೇಳಿ. ಒಂದು ವೇಳೆ ಇದನ್ನು ಆದಷ್ಟು ಬೇಗನೆ ಇದನ್ನು ಮಾಡಿಲ್ಲ ಅಂದರೆ ನಮ್ಮ ಹೋರಾಟ ಸತತವಾಗಿ ನಡೀತದೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ನಮಸ್ಕಾರ. ಇವತ್ತು ನಾವು ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ಳಲಿಕ್ಕೆ ಅನಿವಾರ್ಯವನ್ನು ಸರ್ಕಾರ ನಮಗೆ ತಂದುಕೊಟ್ಟಿದೆ. ಯಾಕೆಂದರೆ ಈಗಾಗಲೇ ನಾವು ಹಲವಾರು ಲಿಖಿತವಾಗಿ ಅವರಿಗೆ ಮನವಿ ಮಾಡಿದ್ದೇವೆ, ಹಲವಾರು ಸರಿ ಫೋನ್ ಮುಖಾಂತರ ಮಾತಾಡಿದ್ದೇವೆ. ಕಾರ್ಮಿಕ ಇಲಾಖೆಯ ಕಮಿಷನರ್ ಅವರು ನಮಗೆ ಹೇಳಿದರು, ಇದು ಈಗಾಗಲೇ ನಮ್ಮ ಕಡೆಯಿಂದ ಎಲ್ಲ ಏನು ಕಾರ್ಯ ಮಾಡಬೇಕಿತ್ತು ಮಾಡಿ ಅದು ಇವತ್ತು ಕ್ಯಾಬಿನೆಟ್ನಲ್ಲಿ ಇದೆ ಅಂಥೇಳಿ ಹೇಳಿದರೂ ಕೂಡ ನಾವು ಸಂಬಂಧಪಟ್ಟಂಥ ಕಾರ್ಮಿಕ ಮಂತ್ರಿಗಳು ಕೂಡ ನಾವು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ, ಅದು ಸಾಧ್ಯ ಆಗಲಿಲ್ಲ. ನಮ್ಮ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಆರ್ ವಿ ದೇಶಪಾಂಡೆ ಅವರು ಕೂಡ ಅದನ್ನು ಮಾತಾಡಿ ಅವರು ಸಂಬಂಧಪಟ್ಟಂಥ ಇಲಾಖೆಗೆ ಮಾತನಾಡಿದ್ದಾರೆ. BLC ಅವರಿಗೂ ಕೂಡ ಅವರು ನಿರ್ದೇಶನ ಕೊಟ್ಟಿದ್ದಾರೆ. ಶೀಘ್ರದಲ್ಲಿ ಮಾಡ್ತೀವಂತೂ ಕೂಡ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಫೋನ್ ಮುಖಾಂತರ ಸರ್ಕಾರದ ಲೆವೆಲ್ ಇರೋದರಿಂದ. ಹಾಗಾಗಿ ಇದು ಯಾಕೆ ಅಂತ ಹೇಳಿದ್ರೆ ಈಗಾಗಲೇ 6 ತಿಂಗಳ ಕಳೆದು ಹೋಗಿದೆ, ರಿವಿಷನ್ ಆಗಬೇಕಾಗಿತ್ತು. ಕನಿಷ್ಠ ವೇತನ ಪರಿಷ್ಕರಣೆ ರಿವಿಷನ್ ಆಗದೇ ಇದ್ದದಕ್ಕೆ ಈಗಾಗಲೇ ಅನೇಕ ಕಾರ್ಮಿಕರು ದಿನನಿತ್ಯ ದುಡಿದು ಬದುಕನ್ನು ಸಾಗಿಸುವಂಥ ಕಾರ್ಮಿಕರ ಜೀವನ ಅದು ಅನುಭವಿಸಿದವರಿಗೆ ಗೊತ್ತು ಎಂಥ ಒಂದು ಕಠಿಣ ಪರಿಸ್ಥಿತಿ. ಯಾಕೆಂದರೆ ಮಕ್ಕಳ ಶಿಕ್ಷಣ, ಅವ್ರದ್ದು ಒಂದು ಆಸ್ಪತ್ರೆ ಖರ್ಚು, ಅನೇಕ ವಿವಿಧ ಖರ್ಚಿನಲ್ಲಿ ಅವರಿಗೆ 500 ರೂಪಾಯಿ 540 ರೂಪಾಯಿ ಸಾಕಾಗುವುದಿಲ್ಲ ಅಂಥೇಳಿ ಇದು ರಿವಿಷನ್ ಮಾಡಲಿಕ್ಕೆ ಪ್ರತಿ 3 ವರ್ಷಕ್ಕೊಮ್ಮೆ 5 ವರ್ಷಕ್ಕೊಮ್ಮೆ ರಿವಿಷನ್ ಮಾಡುವಂಥ ಒಂದು ಪ್ರಕ್ರಿಯೆ ಏನಿದೆ ಅದನ್ನು ಸರ್ಕಾರದ ನಿರ್ಲಕ್ಷ್ಯತನದಿಂದ ಈಗ ಆಗ್ತಾಯಿದೆ ಅನ್ನುವಂಥದ್ದು ನೋವು ನಮ್ಮ ಕಾರ್ಮಿಕ ಒಂದು ಜನತೆಗೆ ಇದೆ. ದಯವಿಟ್ಟು ನಾವು ಒತ್ತಾಯ ಈಗಾಗಲೇ ಮಾಡ್ತಾ ಇದ್ದೇವೆ. ಇದನ್ನು ಬೇಗ ಆದಷ್ಟು ಇತ್ಯರ್ಥ ಮಾಡಿದರೆ ಅವರ ಬದುಕಿಗೆ ಒಂದಿಷ್ಟು ನೀರನ್ನು, ಅವರಿಗೊಂದಿಷ್ಟು ಗಂಜಿಯನ್ನು ಕುಡಿಲಿಕ್ಕಾದರೂ ಅನುಕೂಲ ಮಾಡಿಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ತಾವು ಸಹಾಯ ಮಾಡಿದಾಗುತ್ತೆ. ಹಾಗಾಗಿ ತಮ್ಮಲ್ಲಿ ಒತ್ತಾಯ ಮಾಡೋದಿಷ್ಟೇ, ಶೀಘ್ರದಲ್ಲಿ ಇದನ್ನು ಈ ಒಂದು ರಿವಿಷನ್ ಅಂತಕ್ಕಂಥದ್ದು ನೀನು ಕಾರ್ಮಿಕರಿಗೆ ನ್ಯಾಯ ಒದಗಿಸುವಂಥ ಕೆಲಸ ಮಾಡ್ತೀರಿ ಅಂತ ಒಂದು ವಿಶ್ವಾಸ ನಮ್ಮಲ್ಲಿದೆ. ನಾವು ಸಪೋಸ್ ನೀವು ಇದೇ ರೀತಿ ಲೇಟಾಗಿ ಡಿಲೇ ಮಾಡುವಂಥ ಒಂದು ಪ್ರಕ್ರಿಯೆ ಏನಾದರೂ ಇದ್ದರೆ ನಾವು ಮುಂದೆ ಬರ್ತಕ್ಕಂಥ ಹೋರಾಟಗಳು ಯಾವ ರೀತಿ ಅದು ಯಾವ ಪರಿಣಾಮವನ್ನು ಪಡೆದುಕೊಳ್ಳುತ್ತೆ ಅಂತಕ್ಕಂಥದ್ದು ಹೇಳಲಿಕ್ಕಾಗೋದಿಲ್ಲ. ಯಾಕಂತ ಹೇಳಿದರೆ ಬಡವರ ಸಿಟ್ಟು ದೌಡಿಗೆ ಮೂಲ ಅನ್ನುವಂಥ ತಾವು ಈ ಸರ್ಕಾರ ಮಾನ್ಯ ಸಿದ್ದರಾಮಯ್ಯವ್ರ ಸರ್ಕಾರ ಬಡವರಿಗಾಗಿ ಇದೆ ಅನ್ನತಕ್ಕಂಥ ವಿಶ್ವಾಸದೊಂದಿಗೆ ನಾವು ತಮ್ಮಲ್ಲಿ ಕಳಕಳಿಯಾಗಿ ಮತ್ತೊಮ್ಮೆ ಮನವಿ ಮಾಡಿಕೊಂಡು ನಾವು ಇವತ್ತು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಇದನ್ನು ಇತ್ಯರ್ಥ ಮಾಡ್ತಿರ್ಕು ಅಂತ ಹೇಳಿ ನಂಬಿ ನಮ್ದು 2 ಮಾತನ್ನು ಮುಗಿಸ್ತೀವಿ. ನಮಸ್ಕಾರ. ಕಾರ್ಮಿಕ ಮುಖಂಡರೇ ಹಾಗೂ ಕಾರ್ಮಿಕರೇ,